ಊಟ ಮಾಡೋದು ಅಡಿಗೆ ಮಾಡೋಣ ಸುಡು ಸುಡು ರೊಟ್ಟಿ ಮಾಡೋಣ ರೊಟ್ಟಿ ತಿನ್ನೋದು ರೊಟ್ಟಿ ತಿಂದ್ರೆ ತಿಂದ್ರೇನ ಉಂಡಾರಿ ಉಂಡ ಕಟ್ಟಾಳ ಹೋಗ ರೊಟ್ಟಿ ಮಾಡೋಣ ಏನ ನಮ್ಮ ಅವ್ವ ಒಂದು ಸ್ವಲ್ಪ ಊಟ ಹಚ್ಕೊಡ ನಾ ಬರ್ರಿ ಆಯ್ತು ಕೊಡ್ತೇನೆ ನಾನು ಏನ ಒಂದ್ ಅದಕ್ಕ ಚಾ ತಗೊಂಬ ಇಟ್ಟನ್ ತಡಿ ಕುದಿಬೇಕು ಬೇಡ ಅದ ಏನ್ ಸಕ್ರೆ ಚಾ ಪುಡಿ ಒಮ್ಮೆ ಬಾಳ ಹಾಕಿ ಗ್ಯಾಸ್ ಹಚ್ಬಿಡ್ಲಿ ಅಲ್ಲೇ ಬಂದೆ ರಾತ್ರಿನೂ ಉಂಡಿದ್ದಿಲ್ಲ ಹೊಟ್ಟೆ ಹಸ್ತಂಗ ಆಯ್ತ ಏನ್ ಕೆಲಸ ಮಾಡಿ ಅಂತ ಹೊಟ್ಟೆ ಉಸಿಬೇಕು ನಿಂದ ಸುಮ್ ಕುಂದ್ರ ಯವ್ವ ಏನ್ವಾ ಒಂದ್ ರೊಟ್ಟಿ ಹಚ್ಕೊಳಿ ರೊಟ್ಟಿ ಮಾಡಿಲ್ಲ ನೋಡಿಲ್ದ ಇಲ್ಲೆಲ್ಲ ಟ್ಯಾಟು ಹಾಕಿಸ್ಕೊಂಬಂದೆ ಕೈ ನೋವು ಆಗಿದ್ದಕ್ಕೆ ರೊಟ್ಟಿ ಬಿಡಕ್ ಆಗವಲ್ ನನಗ ನನ್ ಮಗ ಕಟ್ಲಿಲ್ಲ ಉಣ್ಣಾಕ ನಿನ್ ಮಗನ ಉಪವಾಸ ಕಳಿಸ್ತೇನೆ ನಾನು ಅವಂಗ ರಾತ್ರಿ ಅನ್ನಿತ್ತ ನೋಡ್ಕೊಂಡ ಕಳಿಸಿದೆ ನಾನು ಇನ್ನೇನ ತಿಂದಿಲ್ಲ ಹಂಗ ಹೊಟ್ಟೆ ಸ್ಥಾಮ ಆಗೈತಿ ಮಾಡಿದೆ ನೋವು ಏನ್ ಹಚ್ಚಿ ಕರಿತೀನಿ ಕುಂದ್ರು ನಡೆಯಲಿ ಕುಂತಲ್ಲೇ ಕುಂತು ಶಶಿಕಾಂಬ ಹೊಟ್ಟೆ ಹಚ್ಚಿತ್ತಿತ್ತಂತ ಕೆಲಸ ಮಾಡಾಗ ಹೊಟ್ಟೆ ಹಸಿ ಒಂದಿಕ್ಕಿಗೆ ಎಲ್ಲಿಂದ ಹಸಿದ್ದಿತ್ತು ನೋಡ್ರಿ ಕೊಟ್ಟಾಗ ತಿಂದು ಸುಮ್ ಕುಂದ್ರೋದ್ ಬಿಟ್ಟು ಕುಂದ್ರು ನಡಿ ಮಾಡಿನ ಕರಿದೀನಿ ಬಂದ್ಲ ಓಡಿ ಯಾಕಾಗಲ್ಲ ಇದು ಬಾಳೆಹಣ್ಣ ಖಾರ ಹಾಕಿ ಕೊಟ್ಟಿದ್ದು ತಿಂದಿಲ್ಲ ಅಲ್ಲಿಗೆ ಬರ್ಲಿಲ್ಲ ಒಂದ ಬಾಳೆಹಣ್ಣು ಅಲ್ಲಿಗೆ ಬರ್ಲಿಲ್ಲ ಅಷ್ಟು ಕೇಳಿಸ್ಕೊಂಡ್ ಬರ್ತಂತ ಹೇಳಿ ಅವನಿಗೆ ಸರ ಒಯ್ದ್ ನಾನು ದವಾಖಾನಿಗೆ ಒಟ್ಟು ಕಸ ಗಿಸ ಹೊಡಿ ಕಸ ಹೊಡೆದ ಹಿತ್ಲ ಬಾಂಡೆ ಇಟ್ಟು ನೋಡಿ ತಿಕ್ಕೊಂಬ ಅವನು ತಿನ್ನಾಕ ಮಾತ್ರ ಅಡಿಗೆ ನೀವು ಓಡ್ ಬರ್ತಾ ಕೆಲಸ ಅಂದ್ರೆ ಒಳ್ಳೆ ಮೈಗೆ ಸೂಜಿ ಚೂಸ್ತಂಗ ಆಕೈತಿ ಹೋಗಿ ಬಾಂಡೆ ತೊಳ್ಕೊಂಬ ತಿನ್ನುವಂತಂತ ತೊಳ್ಕೊಂಬರ್ತಂತ ತಿಂದಿಲ್ವಾ ಹಾಕೊಟ್ಟಿದ್ದೆ ತಿಂದನ್ ಮತ್ ತಿಂದ್ ಬಂದಿಲ್ ಸುಮ್ಮನೆ ಹಟ್ಟೆ ಕುಂತಂಗ್ ಕುಂತ್ರ ತುಗ ಬಕೆಟ್ ತುಗ ಅದ್ರೊಂದು ಕಸ ಗಿಸ ಎಲ್ಲ ತುಂಬೆಲ್ಲ ಹೋಗುದು ಒಂದಿಟ್ಟು ಉಚ್ಚಿ ತುಂಬೆಲ್ಲ ಕಸ ಅವ್ರಿಗೆ ಬಾ ಅದೇ ಇಷ್ಟಕೊಂಡೆ ಮಾಡ್ತೀನಿ ಇಡೀ ದಿವಸ ಕೆಲಸ ಅಂತ ಕುಂದ್ರ ಬೇಡ ಲಗು ಮಾಡಿ ಕುಂದ್ರತಾವನ್ನ ದಿನ ಇಡೀ ಕೆಲ್ಸನ ಎಷ್ಟು ಕೆಲಸ ಹಚ್ಚ ಸೊಸಿ ಅನ್ಬೇಕಲ್ಲ ನನ್ಗೆ ಮಾಡ್ತೀನಿ ಲಗು ತುಂಬೆಲ್ಲ ಕೊಟ್ ಬಾ ಸಗಣಿ ಬೆಳಿಲವ ನೋಡ ಈ ಬಕೆಟ್ ತಗೊಂಡ ಆ ತಗಿಟ ಅಷ್ಟು ಕಸ ಹೊಡಿಯದ್ನ ಕಸ ಹೊಡ್ಚು ಮುಂಜಾನೆ ಉಚ್ಚಿ ತುಂಬಿಲ್ಲವ ಆಳ ಮಗ ಅದೆಲ್ಲ ತುಂಬೆಲ್ಲ ಹೋಗುದು ತಕೊಂಬ ಬಸವಣ್ಣ ಏನ್ ತರ್ತಿ ತೊಗೊಂಬಾರಪ್ಪ ನಾವ್ ಒಂದ್ ಗಂಡ ಮಗ ನಡೆಸೋಕಾಗಿಲ್ಲ ರಾಣಿ ಅಂತ ಮಾಡ್ಕೊಂಬಂದ ಆಕಿ ರಾಣಿ ಹಂಗ ಬೆರ್ಯಾಕತ್ತದಪ್ಪ ಯಪ್ಪ ನನ್ನ ಮಗನ ಮುಂದೆ ಹೇಳಿದ್ರು ಒಂದ್ ಸಂಗತಿ ನನಗ ಕಟ್ಟಿನಿ ನನ್ನ ಮಗ ಈಡಕತ್ತೆ ಅಂತ ಎಲ್ಲಾ ಮಾಡೀನಿ ನನಗ ತುತ್ತಾನು ಭೇಟಿ ಆಗೋಲ್ಲ ದೇವ್ರ ಏನ್ ತಂದಿಪ್ಪ ಎಡಿನ ನನ್ನ ಮಗ್ಗ ಅಂತ ಎಲ್ಲಾ ಮಾಡೀನಿ ಅಪ್ಪ ನಾ ಮಾಡಿದ್ದೆಲ್ಲ ಅರ್ಥಾತು ಬಸವಣ್ಣ ಕಾಳಮ್ಮ ಚೆಬ್ಬಿ ಕಾಳಮ್ಮ ನೋಡ್ಕೊರು ನನ್ನ ಕರ್ಕೊರು ನನ್ನ ಭೂಮಿ ಮ್ಯಾಗ ಇರಾಕಲ್ಲಿ ನನ್ನ ಮಗ್ಗಂತ ಒಂದ್ ಆಕಳ ತಗೊಂಡು 20 ಆಕಳ ಮಾಡೀನಿ ನಾನು ಅಷ್ಟು ನಿಮ್ಗೆ ಬಂದೆ ಈಗ ನನಗ ನೀಗಂಗಿಲ್ಲ ಸಗಣಿ ಬೆಳಕ್ ಹಚ್ಚಿಲ್ವ ಸಸಿ ನೀಗಂಗಿಲ್ಲ ಸಗಣಿ ಬೆಳಕ್ ಹಚ್ಚಿವ ಬನ್ನಿ ಕಸ ಹೊಡೆದೆ ಇನ್ನು ಎರಡು ಅರಿಬಿ ಒಗ್ಗರು ಹಾಕಿ ಬಾಂಡೆನ ತಿಕ್ಕೇನಿ ಒಂದ್ ರೊಟ್ಟಿ ಕೊಡ್ತಾಳ ಏನ್ ಮಾಡ್ತಾಳ ಕೇಳಿ ನೋಡ್ತೇನೆ ರೊಟ್ಟಿ ಕೊಡ್ತಾಳ ಏನ್ ಮಾಡ್ತಾಳ ಏನ್ ಸಗಣಿ ಮಜ್ಜಿಗೆ ಮಾಡ್ಬಾ ಕರ ಬಿಟ್ಕೊಬಾ ಅಂತ ನಿಂದಿರ್ತಾಳ ಏನ
ಹೋಗ್ತಾ ತಾಸ್ಕೊಂಡ್ ಉಟ್ಕೊಂತ ಬುಟ್ಟಿ ಕಳ್ದಿಡ್ತಾ ನನ್ನ ಮಗ ಜನ ಕಂಪನಿಗೆ ಹೋಗ ಇವನ್ ನಾನು ಹೋದ್ರೆ ಒಗಿಬೇಕು ನನ್ನ ಮಗ ನಿನ್ನ ಬಿಟ್ಟು ದೊಡ್ಡವನ್ ಮಾಡಿದ್ನೆ ನನಗಿಂತ ಹಾಡು ಬಂತೆ ನಾನು ಹೋಗಿ ಶಾಲೆ ಹೋದ ಬಂತೆ ನನ್ನ ಗಂಡ ಮರ್ಗಿ ಅಂತ ಹೋಗಿದ್ದಾರೆ ಹರ್ರಿ ಅಂತ ಹರ್ರಿ ಅಂದಕ್ಕೆ ಕಳಿಸ್ದಕ್ಕೆ ಇವತ್ತು ನನಗೆ ಹಸ್ತ ನನ್ನ ಮಗ ಕೇಳ್ತೈತಿ ಹರ ಹಸ್ತಾನ ಇಲ್ಲಂತಾನೆ ಇವನ ಇಲ್ಲಂತಾನೆ ಇವನ ಯವ್ವ ಹೇಳು ಹೇಳು ಕೇಳತೈತಿ ಹೇಳ ಅಜ್ಜಿ ಹೋಗಲ್ಲ ಗಂಗಾ ಚರ್ಗಿ ಬೆಳೆದಿದೆ ಸಗಣಿ ಬೆಳೆದೆ ಯವ್ವ ತಿಪ್ಪಿ ಒಕ್ಕಟ್ಟಿದೆ ಸಗಣಿ ಸಗತಿ ಬರುವಲ್ವೇ ಸಗಣಿ ತಿಪ್ಪಿ ಒಕ್ಕಟ್ಟಿಲ್ಲ ಊಟ ತುಂಬಿ ಒಗಿತೇನೀಗ ಒಂದಿಷ್ಟ ಅನ್ನ ನೀರ ಕೊಡ್ಬಾ ಮತ್ತೆ ರೊಟ್ಟಿನಿಲ್ಲ ಅಂದೀವಿ ಏನ್ ಕೂಳ್ಕೊಳಕತ್ತವ ಮುದಿಕೆ ಬೇಬರ್ಸ್ ಮುದಿಕೆ ಇಷ್ಟ ಅನ್ನ ನೀರು ಕೊಟ್ರೆ ಉಂಡು ಒಗಿತೇನೆ ಬೇವನ ಏನ್ ಸಲ ತಿಂತೀವಿ ಒಂದಿನಕ್ಕೆ ನಿನ್ನೆ ಹೊಟ್ಟೆ ಇದ್ದಾನೆ ಮಟ್ಟಿ ಇದ್ದಾನೆ ದೊಡ್ಡದಾಯ್ತು ಬಿಡ ಖಾಲಿ ಚೀಲ ಹಂಗ ತುಂಬಿದ್ದಾನೆ ಹಂಗನ್ ಬಾಳ್ತ ಮಮ್ಮಿ ಇಷ್ಟ ಅನ್ನ ನೀರು ಕೊಡ್ಬೆ ಐತ್ ಹಾಕೊಂಡ್ ತಿನ್ನೋಗ ಸಿಗುದಿಲ್ಲ ಬಾಬೆ ಊರಾಗ ಮಂದಿ ಮುಂದೆ ಎಲ್ಲಾರ ಮುಂದೆ ಹರ್ಲಿ ಮಾಡ್ಬೇಕ್ರ ಸೊಸಿನ ಎತ್ತಿ ಹಾಕ್ತಾ ಊಟ ಅಂತಂದೆ ಐತಿ ಹಾಕೊಂಡ್ ತಿನ್ಬೇಕೆ ಯಾರ ಮುಂದೆ ಹೇಳಿಲ್ ಬೇವನ ಅರದ್ ಬಿಟ್ಟು ತಿಂದಿನ ಹಾಕೊಂಡ್ ತಿನ್ಬೇಕ ನನಗೆ ಈಗ ಹೊಸ್ಮಾಲ್ಗಿತ್ತಿ ಬಂದಂಗ ಮಾಡ್ತೀರಪ್ಪ ಸಿಗುದಿಲ್ಲ ಬೇ ನನಗ ಏನ್ ಸಿಗಂಗಿಲ್ಲ ಮನಿ ಬಿಟ್ಟು ಇಟ್ಟಿರ್ತೇನೆ ನೋಡ್ನ ತಗೋ ತಿನ್ನ ಬಾವ ತಿಂದು ಅಲ್ಲೇ ಉಳ್ಬೇಡ ಅರಬಿ ಹೋಗೋದು ಹಾಕಿದಲ್ಲ ಒಣಗ್ಯಾವ ನೋಡಿ ತಕೊಂಬಂದ್ ಚೆನ್ನಾಗ್ ಮಡ್ಚಿಡೋ ನಾನು ಕಾಲದ ಮ್ಯಾಲ ತಗೊಂಡ್ ಚಂದ ಕುತ್ಕೊಂಡ್ ತಿಂದು ಹಿಂದ್ ಸರ್ದ ಕತ್ತರ್ಸ್ಕೊಂಡ್ ಬಿದ್ದಿ ನೀವ್ ನಾನ್ ಸರಿಯಾಗಿಲ್ಲ ಅದ ಆಗ್ಲೇ ಕೈ ತಕೊಳಕ್ ಕೊಟ್ಟಿದ್ದೆ ಅಲ್ಲ ಸಗಣಿ ಹೋದ್ ಬಂದು ಅವನ್ನ ಇಟ್ಕೊಂಡ ತಾಸ್ ತಿನ್ಕೊಂಡ್ ಕುಂದ್ರೋಡ ಚೆಲ್ ತುಂಬ ಕೊಡ್ತೀನಿ ಅವ ಯಾಕೆ ಅವಕ್ಕೇನಾಗೈತಿ ಸಗಣಿ ಕೈ ತಕೊಂಡಿ ಕುಡಿ ಅವಕ್ಕೇನಾಗಿಲ್ಲ ಕುಡಿಯಾಗಿದ್ದಾವು ಬಿಟ್ರೆ ಬಾಳ ಮಾಡ್ತೀನಿ ಹೀಗೆ ಮಾಡಿಲ್ಲ ಅವ ಮಜ್ಜಿಗೆ ಎಲ್ಲಿ ಮಾಡ್ತೀನಿ ಕೈದು ಮಾಡಿತ್ತು ಅಂತ ಹೇಳಿಲ್ಲ ಮಜ್ಜಿಗೆ ಮೊಸರಿದ್ದು ಇಷ್ಟು ಇದೆ ಯಾರು ಕೊಟ್ಟಿ ಹಿಂದೆ ಹಾಕೊಟ್ಟಿದ್ದನು ಸಾಲ ಮಾಡಂಗಿಲ್ಲ ಮುಂದೆ ಬಿದ್ದು ಗಡಮಟ ಒಂದಿಷ್ಟು ಪುತ್ತದ ಹಾಕಿ ನನ್ನ ಮಗ್ಗ ಕಟ್ಟಿರ ಉಣ್ತಿದ್ದೆ ಅವಂಗ ಹಾಕಿ ರೋಡ್ ಹಾಕಿದ್ವಿ ನಂಗೆ ಈಗ ಎಲ್ಲ ಕಾಲ ಮನೆ ಬದಲಾಗೈತಿ ತುಂಬಿದ್ದ ಹೇಳಿ ತುಪ್ಪದ ಚೂರ ಅಂತ ಬೆಲ್ಲದ ಚೂರು ಸಿಗ್ಲಾಕತ್ತೆ ತುಪ್ಪದ ಚೂರ ಅಂತ ದೇವ್ರ ಬಸವಣ್ಣ ಏನ್ ತಂದಿವ ಅಲ್ವ ಯವ್ವ ಹಿತ್ತಲ ಕುಂತ್ಕೊಂಡು ಉಣ್ಲಾವೆ ಸಣ್ಣ ಮಟ್ಟಾವಲ್ಲ ಯಾಕ ಮಂದಿ ಕಡೆ ಕಾಲ್ ಮಾಡ್ಕೊಂಡು ಹುಡ್ಸ್ಬೇಕಂತ ಮಾಡಿದ್ದೆ ಮನ್ಯಾಗ ಕೂಡ ಇಟ್ಲಾ ಕೊಟ್ಟಾಳ ಅಂತಂದ್ರೆ ಸುಮ್ ತಿಂದಾಳ ನಿನ್ ಕೂಡ ಗುದ್ದಾಡ ಕಟ್ಕೊಳಬೇಕ ಮಂದಿಗೆ ಏನಾಗ್ತತಿ ಪಾಪ ಮುದ್ಗಿಗೆ ಕೂಳ್ ಮಾಡಂಗಿ ಹಾಕ್ ಮಾಡಂಗಿ ಹಿಂಗ್ ಮಾಡಂಗಿಲ್ಲ ಅಂತಾರ ನೀನ್ ಎಲ್ಲಾರ ಮನೆ ಹಿಂತಂತ ಒಂದೆರಡು ಶಿಶಿ ಕಾಕ ಮುಗ್ದ ಹೋದ ಕೊಟ್ಟಿದ್ದೀನ ತಿಂದು ದೇವ್ ಕುಂದ ಕುಂತ ಚಂದ ಎಲ್ಲಾರ್ಗಿನ ತಿಂದ ಉಂಟ ಮತ್ ಹುಳು 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 ಅಳಾಕಿಂತ ಮಂದಿ ಹೇಳಂಗಿಲ್ಲ ಬೇವನ ಹೇಳಿದ್ರೆ ನಾವಂತ ಮಾಡ್ದಂಗಿಂದ ಇಲ್ಲಿ ಮಾತಾಡಕ್ ಹೊಂದಬಿಡ್ತಾನೆ ನನ್ನ ಮಗನ ಮರ್ಯಾದೆ ಹೋಗತಿ ನನ್ನ ಮಂತನ ಮರ್ಯಾದೆ ಹೋಗತಿ ಅಂತ ಒಬ್ಬರ ಮುಂದೆ ಹೇಳಿಲ್ವೇ ನಾನು ನಿನ್ನ ಕೈ ಮುಗಿದು ಹೇಳ್ತಾನೆ ದೇವ ಹಂಗ ಅನ್ಬ್ಯಾಡ್ಬೇ ನನಗೆ ನೀರ್ ತಗೋ ಅನ್ನಕ್ಕೆ ತಿನ್ನ ನನ್ನ ಮಗ ಉಣ್ಬಾಯ ಅಂತ ಕರ್ಕೊಂಡು ಉಣ್ಣೋಗ ಅಂತ ಕಳಿಸ್ತಾನ ಈಗ ನೋಡಿದ್ರೆ ಮಧ್ಯಾಹ್ನಕೊಂತ ತನ್ನ ಕೊಡ್ಬೇಕಾದ್ರೆ ಒಂದು ಬುಟ್ಟಿ ಮಾತಾಡ್ತಾ ನಾನು ಹೊಲ್ದಾನ ಐತಿ ನನ್ನ ಮಗ ತರವ ನನಗೆ ಅಂತದ್ ವನವಾಸ ಬಂತು ಬಾ ದೇವ್ರೆ ಏನಾರ ಮಾಡ್ಕೊಂಡು ಸುತ್ತಿ ನನ್ನ ಮಗನ ಹಿಡ್ಕೊಂಡು ಹೋಗ್ತಾರೆ ಮಂದಿ ಹೇಳಿ ಅಡಿಕೆ ಮಾಡ್ತಾರ ನನ್ನ ಮಗ ಮರ್ಯಾದೆ ಹೋಗ್ಕತಿ 1000 ಮಂದಿಯಾಗ ನನ್ನ ಮಗ ಕೆಲ್ಸಕ್ಕೆ ಹೋಗ್ತಾನ
ಎಷ್ಟು ಸಂಕಟ ನಂಗಿಲಿಪ್ಪ ದೇವ್ರ. ನಾನು ನನಗೆ ಸಾಕಾಗಿ ಹೋಗೈತಪ್ಪ. ನನಗೆ ಕರ್ಕೊಂಡ್ಬಿಡಪ್ಪ ಬಸವಣ್ಣ. ಮತ್ತೆ ಯಾಕರ ಇಡ್ತೀನಿ ನಾನು. ಇಂಥ ಸುಸಿ ಕೊಟ್ಟಲ್ಪ. ಏನ್ ಕರ್ಮ ಮಾಡಿದ್ದೆ ನಾ ಹಿಂದಿನ ಕಾಲದಾಗ. ಎಲ್ಲಾರು ಎಷ್ಟು ಚಲೋ ಅದಾರ. ನಮ್ಮ ಅತ್ತಿ ಹಂಗ ಮಾಡಿದ್ನಿ, ನಮ್ಮ ಅತ್ತಿ ಹಿಂಗ ಮಾಡಿದ್ನಿ ಅಂತಾರ. ನನಗೆ ಏನಿಲ್ಲ. ನನ್ನ ಮಾರಿ ನೋಡ್ರಿ ತಡ್ಯಾಕ್ ಮಾರಿ ಮಾಡ್ತಾಳ. ನನ್ನ ಮಾರಿ ನೋಡ್ರಿ ಮಾರಿ ಮುಚ್ಕೊಂತಾಳ. ಅವ್ರಪ್ಪ ಅವ್ರು ಬಂದ್ರೆ ಎಷ್ಟು ಚಲೋ ಮಾಡ್ತಾಳ. ಹಂಗ ಬಂಗಾರ ಮಾಡ್ತಾಳ ಅವ್ರಪ್ಪ ಅವ್ರೋಗ ಅವ್ರ ಅತ್ತಂಗಿಯರ್ಗೆ. ನನಗೆ ಹಿಂಗ ಮಾಡ್ತಾಳ ಅಲ್ಲಿಕ್ಕಿ. ನಾ ಏನು ಮಾಡ್ತಿದ್ದೇನೆ ಈಕಿಗೆ. ತುತ್ತಾನಕಾಯಿ ಭೂಮಿ ಮೇಲೆ ಜನ್ಮ ಇಟ್ಟಂಗಾಗೈತಿ. ನನ್ನ ಮಗನ್ ಬಿಟ್ಟು ಹೆಂಗ ಸಾಯ್ಲಿಪ್ಪ ಅಂತ ಹಿಡ್ದೇನೆ ನಾನು. ನನ್ನ ಮಗನ್ ಬಿಟ್ಟು ಸಾಯಕ್ ಮನಸ್ಸಿಲ್ಲ ನನಗ. ಅದಕ್ಕೆ ನನ್ನ ಮಗನ ಸಲುವಾಗಿ ನಾ ಜನ್ಮ ಹಿಡ್ಕೊಂಡು ಕುಂತೇನೆ. ಅವ್ ಮಾತಾಡಿ ಕೊಡುವಾಳ ನನ್ನ ಮಗನ್ನ. ನನ್ನ ಮಗನ್ ಮಾತಾಡಿ ಕೊಡುವಾಳ. ಏನ್ ಮಾಡ್ಯಾಳ ಏನು ಮಾಡ ನನ್ನ ಮಗ್ಗ. ಏನ್ ಮಾಡಿಟ್ಕೊಂಡ್ಲು. ಪುಣ್ಯ ಬರ್ಲಿ ಇವ್ರಪ್ಪ ರೋಗ. ಇವ್ರ ಮಂದಿ ಬಳಗಕ್ಕೆ ಹತ್ಲಪ್ಪ. ನನ್ ಕಣ್ ಕಾಣ್ಲಿರು ಮಂದಿ ಕಣ್ಣಾರ ಕಂಡು ಮಾತಾಡ್ತಾರಲ್ಲ. ಒಳ್ಳಾಡಿ ಪಕ್ಕಿ ರೋಗ ಮಾಡಿದ್ರು ಅವ್ರು ತಿರ್ಗೇತ್ ನೋಡ. ಅವ್ರ ಮಂದಿ ಬಳಗಕ್ಕೆ ಕಲ್ತೈತಿ. ಮಾತಾಡಂಗ ಮಾಡಪ್ಪ ಬಸವಣ್ಣ. ನಾ ಏನ್ ಅನ್ನೇ ಮಾಡಿಲ್ಪ. ಒಂದ್ ಮಗನ 12 ದೇವ್ರಿಗೆ ಹರಕೆ ಹೊತ್ತು ಹಾಡ್ದನ್ಯ. ನನ್ನ ಮಗ ಒಂದ್ ಬೇಗಳ ಬೇಯ್ದಕ್ಕಿಗೆ ಹೆಂಗ್ ಬೇಕಂಗ್ ಬೇತಾಳ ನಿಂಬವ್ ಅಂತ ಹೇಳ್ತತಿ. ಏನೇನು ಹೇಳ್ತತಿ ವಾಯವ್ವ. ಇಂಥದ್ ಕೂಡ್ತಿ. ಅದಕ್ಕೂ ಏನು ಮಾತಾಡಂಗಿಲ್ಲ ನಾನು. ನನ್ನ ಮಗ್ ಬಂದೈತಿ ಅಂದ ಬಳಕ ನನ್ನ ಮಗ್ಗ ನನ್ನ ಸೆಕ್ಟರ್ಗೆ ಏನು ಅನ್ನಂಗಿಲ್ಲ. ನನ್ನ ಮೊಮ್ಮಕ್ಕಳಿಗೆ ಏನು ಅನ್ನಂಗಿಲ್ಲ ನಾನು. ಅವ್ರ ಮಂದಿ ಬಾಗಕ್ಕತ್ಲಿ. ರಪ್ಪಗ ಅವ್ರವ್ಗ ಅವ್ರು ತಕ್ಕಂಗ್ಯಾರ್ಗೆ ಎಲ್ಲ ಮುಟ್ಲಿ ಹೋಗಿ. ಅವ್ರಪ್ಪ ಅವ್ರೋಗ ಮೊದ್ಲು ಮುಟ್ಲಿ. ತನ್ನ ಉಂಡ್ರೆ ಆತ 3 ದಿನ ಕೂಡ ಹಾಕಂಗಿಲ್ಲ. ಎಲ್ಲಾರ ಹೋಗಿ ಕುಂತು ತಿಂದು ಬಂದಾನೆ ಅಂದ್ರೆ ಅದನ್ನ ಹೇಳೇ ಬಿಟ್ಟಿರ್ತಾರೆ ಯಾರ್ದಾರ ಐತಿ ಮುಂದೆ. ಏನಾರ ಬೇಡಿದ್ದು ಜಲಂ ಬೇಡಿದ್ದು ಕೊಡ್ತಾರ ನನಗೆ ಮುಚ್ಚಿ ಮುಚ್ಚೆ. ಅದನ್ನ ತಿಂದಿದ್ದು ಈಕಿ ಮುಂದೆ ಮತ್ತೆ ಅವ್ರ ಹೇಳ್ತಾವ್ರ. ಬೇಕಂತ ಒದರಾಡ್ತೈತಿ ಏನತ್ತಿವ ನನ್ನ ಜನ್ಮ. ನನ್ನ ಮಗನ್ ಯಾರು ನೋಡಾರ ಬೇ. ನನ್ನ ಮಗ್ ಏನಾರ ಮಾಡಿಗಿರಿ ಯಾರನ್ನ ಸಂಕಟಕ್ಕೆ ಜನ್ಮ ಹಿಡ್ಕೊಂಡವ ನಾನು. ಎದಕ್ಕೆ ಹೆಸ ಕೇಳತ್ತಿ ಬರೇ. ನಾನು ಯಾರು ಗೆಳತಾರ ಕೂಡ ಮಾತಾಡ್ಕೊಂತ ಕುಂದ್ರಂಗಿಲ್ಲ ನೋಡು. ವಾರ್ಗಿದಾರ ಕೂಡ ಏನ್ ಹೇಳಾಕತ್ತ ಅಂತ ಕದ್ಲೆ ಬಂದಿದ್ದತ್ತ ಆಗ್ಲಿ ತಿವಾಗ ಶುರುವ. ಬಾ ಹೊರೈತಿ ಬಾ ಅಲ್ಲಿ ಸಗತೈತೆ ಮಾಡಾಕ. ನನ್ಗೆ 74 ವರ್ಷ ಅದು ಇಕ್ಕಿ ಇರ್ತಿದ್ದ ನನ್ನಷ್ಟೇ. ಯಾಕಾಗಲ್ವಾ ಆಕಿಗೂ ಬೇಯ್ದಿಲ್ಲ ನಾನು. ನನ್ನ ರಕ್ತಕ್ಕೆ ಹತ್ತಿ ಬಂದೈತಿ ಅದು. ಏನ್ ಮಾಡತ್ತಿ? ಆ ಮೈ ಮಗನ್ ಸೀರೆ ಕಳೋದಿದ್ನ ಇಲ್ಲಿ ಉಟ್ಕೊಂಡ ಒಕ್ಕ ಹೋಗು. ಚೀ ಹಾಕಾರ ಮಂದಿ. ಏನ ಕಿಷ್ಟ ಕಿತ್ತೂರಿ ಇಟ್ಕೊಳ್ಳಿ. ತಲಪ್ ಜೋರಾಗೈತಿಲ್ಲ ಅಂದಂಗ. ಕಿತ್ತ ಬಾಯ ಹಾಕೊಂಡ್ರಿ ಇರ್ಬೇಕು ನೋಡ್ ಹಾಕೋ. ನೀ ಬಾಯ್ ತುಂಬ ಹಾಲಿ ಜಗ್ಗ ತಲೆ ಮಾಡ್ತಿದ್ದಿ. ನಾನು ಒಂದ್ ತಾಸು ತಿನ್ಕೊಂಡು ಕೂಡ್ಬಿಡ ಗಳಾಗ ಹೋಗಿ ಅತ್ತೆ. ಬಂದ್ ಹಾಕೊಂಡು ಅದನ್ನ ಉಟ್ಕೋ. ಗ್ಯಾಸ್ ಹಿತ್ಲ ಜಾಕ ಮಾಡ. ಜಾಕ ಮಾಡೋದು ಒಕ್ಕೋ. ಕಣ್ಣು ಮುಚ್ಚೈತ್ ನೋಡೋದು. ಕಿತ್ತ ಸಬಕಾರಿ ಇಟ್ಕೊಳ್ಳಿ. ಅಲ್ಲಿ ಹಿಂದಿತ್ತು ನೋಡ ಡಬ್ಬೆ ಹಾಕಿ ಆ ಸಕ್ಕರ್ ಬಿಟ್ಟು ತಗೋಬದ್ನ. ಬಡ ಬಡ ಹೋಗ್ಬೇಕ. ಜಿಮಿ ಜಿಮಿ ಮಾಡಂಗಿಲ್ಲ. ಇವತ್ತು ಬಂದಿರ್ತಾರಲ್ಲ ಹೊಸ್ಮಲ್ಗಿತ್ತಾರ ಏನು ಗೊತ್ತಿಲ್ಲ ಅನ್ನೋರ್ ಗತೆ. ಚಾ ಅದು ಕುಡ್ದಿಲ್ಲ ಊಟ ಅದು ಮಾಡಿಲ್ಲ. ಹಾ ಚಾ ಕುಡ್ದಿಲ್ಲ. ಏನ್ರ ಮಾಡ್ಕೊಟ್ಟಿಲ್ಲ. ಕೊಟ್ಟಿ ಈಗ ಹಂಗ್ಯಾಕ್ ಮಾಡಿ ಮಕಾನ ಯಾಕಿಲ್ಲ. ಬರೋ ಮಟ ಹಾದಿ ನೋಡ್ಕೊಂಡು ಕೂತಿದ್ರಿ. ಯಾವ ಬರ್ತಾನೆ ಆಗಿಲ್ಲ ಅಂತೇಳಿ ಯಾಕಮ್ಮ ಕೈ ಕಾಲು ಮಾಡಿ ತಕೋ. ಹಾ ತಕೋದಪ್ಪ. ಚಾ ಕುಡಿವ ಒಳಗ ಕುಡ್ದಿಲ್ಲ ಕರೆ ಕುಡ್ದೆ. ಸರಿ ತೊಗೊಂಡ ಕೈ ಕಾಲು ತಕೊಂಡು ಒಂದ್ ಸ್ವಲ್ಪ ಚಾ ಕುಡ್ತೇನೆ ನಾನು. ಏನ ಉಂಡು ಬಿಡೋ ಗೊತ್ತಾಗೈತಿ. ಇಲ್ಲ ಹಿಂದಾಡ್ಸ ಕುಂತಾನೆ ಒಂದ್ ಸ್ವಲ್ಪ ಚಾ ಕುಡಿತೇನೆ.
ಬರ್ತಾ ಹಿಂಕೋಕ ಬಾಯ ಬರ್ತಾ ಹಿಂಕೋಕ ಹೋಲ್ ಬಿಡು ಕೇಳ್ಬ ನನ್ನ ಮಗನ ಮುಂದೆ ಸೊರಗ್ತಾನ ನನ್ನ ಮಗ ಇಷ್ಟೆಲ್ಲ ಮಾಡಿದ್ದು ಅವ್ನು ದೊಡ್ಡವನ್ ಮಾಡಿದ್ ಸೊರಗ್ತಾನ ನನ್ನ ಮಗ ಬೇಡಪ್ಪ ಹೊಸವನ್ನ ರಾಣಿ ಹಾ ಏನ್ ಮಾಡಂತೆ ಬಂದ್ರೇನ ಏನ ಅವ್ರು ಚಾಲು ಮಾಡಿಕೊಟ್ಟಿದ್ದಿಲ್ಲ ಹಾ ತಿಂದೆ ಜಳಕ ಮಾಡಿ ಊಟ ಮಾಡಿ ಅಲ್ಲಿ ಹೋಗಿ ಕುಂತಾಳ ನೀನೇ ಹೋಗಿ ಕೈಕಾಲ್ ತಕೊಂಡ್ ಊಟ ಮಾಡಿ ನಡಿ ಊಟದ ಮೇಡಮ್ ಸ್ವಲ್ಪ ಚಾ ಕಾಸು ಬಿಡು ಸ್ವಲ್ಪ ಚಾ ಬಿಡ್ತೀನಿ ಕಾಸ್ತನ ಹೋಗ್ ಬರೀ ಬಂದೆ ಶಡಗ್ರಿ ಹಂಗ ನನಗೆ ಒಂದ್ ದಿವ್ಸ ತಿಂದೇನ ಉಂಡೇನೆ ಏನ್ರ ತಗೊಂಬರ್ಲಿ ಏನು ಕಾಣಂಗಿಲ್ಲ ಬರೀ ಅವ್ರ ಉಂದನ ಬರ್ತಾರ ಸಿಟ್ಟಿಗೆ ಹಾಕ್ ಶರೀರ್ ಬಿಡ್ಲೇನ ಅನಿಸ್ತತಿ ಮಕ ಮುಚ್ಚಾ ತೂಕು ರೀ ನಾ ಹೇಳೋದ್ ಕೇಳಾತಿತ್ತೇನೆ ಆ ಫೋನ್ ಬಂದ್ ಮಾಡಿಡ ಏನ್ ಹೇಳಿ ನಿಂದ ಏನ್ ಹೇಳ ನನಗ ಭಾಳ ತಲೆ ಕಟ್ಬಿಟ್ಟೈತಿ ನಿಮ್ಮವನ್ ಬಗ್ಗೆ ಇಡೀ ದಿವ್ಸ ವಿಚಾರ ಮಾಡಿ ನಾ ಒಂದ್ ನಿರ್ಧಾರಕ್ ಬಂದೇನೆ ಏನ್ ವಿಚಾರ ಮಾಡಿದ್ವ ನಮ್ಮ ಊನ್ ಬಗ್ಗೆ ನೀನು ನನಗರಕ್ಕೆ ಸಂಬಂಧ ಮಾಡಿ ಸಾಕ ಹೋಗೈತಿ ನಾ ಹೇಳ್ದಾಗ ನೀ ಕೇಳ್ಬೇಕಷ್ಟೇ ಏನ್ ಹೇಳುದು ನಿಮ್ಮವನ್ ಕೈಯಾಗ ನನ್ಗೆ ಇರಾಕಂತೂ ಸಾಧ್ಯನೇ ಇಲ್ಲ ಆಕಿ ಏನ್ ಮಾಡ್ಕೊಟ್ರು ನನ್ಗೆ ಮತ್ತೆ ಹೊಟ್ಟೆ ಹಸ್ತತಿ ನಂಗೆ ಚಾ ಕೊಡು ಅದನ್ನ ಕೊಡು ಇದನ್ನ ಕೊಡು ಎಷ್ಟು ಕೆಲಸ ಮಾಡಿದ್ರು ಮತ್ತೊಂದ್ ಮಾತಾಡ್ತಾರ ಆಕಿ ನಮ್ಮ ವಯಸ್ಸದಕ್ಕೆ ಒಂದ್ ಮಾತು ಅಂತ ಒಂದ್ ಮಾತು ಹುಟ್ಟಿದ್ ಬರತ್ತೆ ಅದನ್ನ ತೆಲಿಗೆ ಹೇಳ್ಕೊತ ಅದರ ನಂಗೆ ಗೊತ್ತಿಲ್ಲ ಒಂದ ನಿಮ್ಮವ್ ಇರ್ಬೇಕ ಇಲ್ಲ ನಾ ಮನ್ಯಾಗ ಇರ್ಬೇಕ ಅಷ್ಟೇ ಅಲ್ಲ ಒಂದ್ ಸ್ವಲ್ಪ ವಿಚಾರ ಮಾಡಿ ನೀನು ತಿಳ್ದಕ್ಕಿದಿ ಕಲ್ತಕ್ಕಿದಿ ನೋಡ ಅವೆಲ್ಲ ವಿಚಾರ ಮಾಡ್ಕೊಂಡು ಕುಂತ್ರ ನಾವ್ ಮುದುಕ್ರ ಹೋಗ್ತಿದ್ವಿ ಅವೆಲ್ಲ ಗೊತ್ತಿಲ್ಲ ಅಲ್ಲಿದ್ರ ಹತ್ರ ಒಂದ್ ಇದೈತಿ ವೃದ್ಧಾಶ್ರಮ ಅಲ್ಲಿ ಕೇಳ್ಕೊಂಡ್ ಬಂದೇನಿ ಫೋನ್ ಹಚ್ಚಿದ್ದೆ ನಾ ಇವತ್ತ ಈಗ ಮಾಡೋ ಆಟ ನೋಡ್ ಸಾಕಾಗಿ ನಂಬರ್ ಹುಡುಕಿ ಫೋನ್ ಹಚ್ಚಿದ್ದೆ ಆತ್ ಕರ್ಕೊಂಡ್ ಬಂದ್ ಬಿಟ್ಟು ಹೋಗ್ರಂದಾರ ಅವ್ರು ನೋಡ್ ನೀ ಯಾವತ್ ರಜೆ ಮಾಡ್ತಿ ನೋಡು ಅಕ್ಕಿಗೆ ಅಂದ್ರೆ ವಿಚಾರ ಹೆಂಗೈತಿ ಆಶ್ರಮ ಬಿಡ್ಬೋದು ವಿಚಾರ ಹೌದು ಗೊತ್ತಿಲ್ಲ ನಿಮ್ಮೊಂದ್ ಬಿಟ್ಟು ಬರೋದ ಅಷ್ಟೇ ಈಗ ನಿಮ್ಮೊಂದ್ ಮಾತು ಹೇಳ್ತಾನೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಕಳ್ಸೋದ್ ಬೇಡ ಅದನ್ನು ನೀ ಅರ್ಥ ಮಾಡ್ಕೊಳಪ್ಪ ಅಂದ್ರೆ ಕಳ್ಸೋಣಂತ ಏನು ಈಗ ನಮ್ಮ ಓನು ನಿನ್ ಮಾತು ಕೇಳ ಬಿಟ್ಟು ಬನ್ನಿ ನಾಳೆ ನಮ್ಮ ಹುಟ್ಟು ಮಕ್ಕಳು ನಮಗೂ ಅದೇ ರೀತಿ ಮಾಡಿದ್ರೆ ಏನ್ ಮಾಡ್ದಾವ ಅದು ಒಂದ್ ಸೆಕೆಂಡ್ ಯೋಚನೆ ಮಾಡ್ಬಿಟ್ರೆ ನೋಡೋಣ ಹೌದಲ್ಲ ನೀ ಕಲ್ತಕ್ಕಿ ಶಾನ್ಯಕ್ಕೆ ಅಂತೇಳಿ ತಂದೇವಿ ಮತ್ ನೀನ ಹಿಂಗ ಮಾಡಿದ್ರೆ ಹಂಗ ಈಗ ನಿನ್ನ ಮಾತು ಮಕ್ಕಳಾರ್ಕ ಹೋಗಿ ನಮ್ಮ ಓನ್ ಬಿಟ್ಟು ಬರೋದು ಆಶ್ರಮಕ್ಕೆ ನಾಳೆ ನಮಗ್ ಹುಟ್ಟಿದ ಮಕ್ಳು ನಮಗೂ ಇದೇ ರೀತಿ ಮಾಡ್ತಾರ ಅವಾಗ ಹೆಂಗ್ ಮಾಡ್ತಿ ಸ್ವಲ್ಪ ಅವ್ರ ಹಿರಿಯರ್ ಅದಾರ ಅವ್ರ ಏನಂದ್ರು ಸ್ವಲ್ಪ ತಗ್ಗಿ ಬಗ್ಗೆ ಹೋಗಕ್ ಕಲ್ಕೋ ಅವ್ರೇನ್ ಇವತ್ತು ಮನ್ಯಾಗ ನಾಳೆ ಪುನ್ಯಾಗ ಅವ್ರ ಬಗ್ಗೆ ನೀ ಎಲ್ಲ ತಲೆ ಕೆಡ್ಸೋಕ್ ಹೋಗ್ಬೇಡ ಈಗ ಅದ ನಿಮ್ ತಾಯಿ ಇದ್ರಿ ಹಿಂಗ್ ಮಾಡಿದ್ಯಾ ಸ್ವಲ್ಪ ಯೋಚನೆ ಮಾಡಿ ನೀನು ತಿಳಿದಕ್ಕಿದಿ ಅಲ್ಲ ಅದ್ರ ಪ್ರಶ್ನೆ ಏನಿಲ್ಲ ಸ್ವಲ್ಪ ಯೋಚನೆ ಮಾಡಿ ನೀನು ಅಳಾಕದ ಹೋಗುದ್ ಬೇಡ ಏನ್ ಯೋಚನೆ ಮಾಡಿದಿಲ್ಲ ಯೋಚನೆ ಮಾಡಿದೆ ಏನ್ ಮಾಡ್ಬೇಕ ಹೇಳ ಏನ್ ಕಾಯಿಸಿ ಬರೋಣ ಇಟ್ಕೊಂಡು ನೀ ಹೆಂಗ ಹಂಗ ನಿನ್ ಮೇಲೆ ಡಿಪೆಂಡ್ ಬ್ಯಾಡ್ರಿ ಕಳ್ಸದ್ ಬೇಡ ಮತ್ ಕಳ್ಸೋ ಅನ್ನಂತಿದ್ದಿ ಎದ ಕಳವಂತಿ ಪಾಪ ಅಷ್ಟು ವಯಸ್ಸಾಗವಂತ ಗೊತ್ತಿದ್ದು ಇಂಥ ಥಂಡಿ ಒಳಗಕ್ಕಿಗೆ ಅಷ್ಟೆಲ್ಲಾ ಕೆಲಸ ಹಚ್ಚಿದೆ ನಾನು ನನ್ ತಪ್ಪಾಗೈತಿ ನಾ ಇನ್ ಮುಂದೆ ಒಟ್ಟಾಗಿ ಕೆಲಸ ಮಾಡಕ್ ಹಚ್ಚಂಗಿಲ್ಲ ನನಗ್ ತಪ್ಪಾಯ್ತು ಅಂತ ಕೇಳ್ಬೇಡ ಏನೇನ್ ಮಾಡಿಲ್ಲ ನನಗಂತೂ ಏನ್ ಗೊತ್ತಿಲ್ಲ ಅಲ್ಲಿ ನಮ್ಮ ಮಗು ತಪ್ಪಾಯ್ತು ಅಂತ ಕೇಳ ನಮ್ಮ ಮಗುನ್ ಕಾಲ್ ಹಿಡ್ಕೊ ನಾ ಈಗ್ಲೇ ಹೋಗಿ ಸರಿ ಕೇಳ್ತೇನೆ ಕೇಳ ಬರ್ಬಿಡ್ಬೇಕು ಅಮ್ಮ ಯವ್ವ ನನ್ ಕಾಲ್ ಯಾಕತ್ತಿತ್ತ ಇವ ನನ್ನ ರೊಟ್ಟಿನ ಯಾಕಪ್ಪ ನೀನ್ ಯಾರಿಗೆ ಹೋಗು ನಾ ಮಾಡಿಲ್ಲ ಇವ ಹಾರಿ ಮಾಡ್ತಾನೆ ಬಿಡುವ ಅಮ್ಮ ನನ್ ಕ್ಷಮಿಸ್ಬಿಡುವ ನಾನು ನಿನಗೆ ಇನ್ ಮುಂದೆ ಒಟ್ಟೆ ಕೆಲಸ ಹಚ್ಚಂಗಿಲ್ಲ ಇಂಥ ಥಂಡಾಗ್ನು ನಾನು ನಿಂಗೆ ಎಷ್ಟೆಲ್ಲ ಕೆಲಸ ಮಾಡಕ್ ಇಲ್ಲಿದ್ನಲ್ಲ ನನ್ ಕ್ಷಮಿಸ್ಬಿಡು ಅಮ್ಮ ನನ್ ಕ್ಷಮಿಸ್ಬಿಡು ನಾನು ಇನ್ ಮುಂದೆ ನಿಂಗೆ ಯಾವ ಕೆಲಸನೂ ಹಚ್ಚಂಗಿಲ್ಲ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಇನ್ನು ನಮ್ಮ ಅವ್ನ ಹಂಗ ನೋಡ್ಕೋತೀನಿ ನನ್ನ ಮಗಳ ಹಂಗ ನೋಡ್ಕೊಂತೀನಿ ಇರಾಕ ಬೇಕಿದೀಯವ ನೀನು ನಿನ್ ಕೈಯ ಮಾಡ್ತೇನೆ ಅವ ನಾ ಬ್ಯಾಡನ್ ಬೇಡ ನೀಗಿದ್ದು ಮಾಡ್ತಾನೆ ಅವ ಸಗಣಿ ಕಸ ಇಲ್ಲ ಬೇಡ ಎಲ್ಲ ನಾನ ಮಾಡ್ತೀನಿ ಇನ್ ಮುಂದೆ ನನ್ನ ಮೌನ್ ಗತಿ ನೋಡ್ಕೋತೀನಿ ನಾನಿನ್ನ ದೇವ್ರ ಬುದ್ಧಿ ಹಾಕಿನಪ್ಪ ಬಸವಣ್ಣ ಬುದ್ಧಿ ಹಾಕಿನ ನಾನು ನಿನ್ ಮಗಳ ಸರಿ ನೋಡ್ಕೊಂತಾನೆ ಅವ ನಿನ್ ಮಗ ಬಂದ ಏನಪ್ಪಾ ನನ್ ಹೆಂಡತಿಗೆ ನಮ್ಮ ಹೋಗಿ ಏನ್ ಒಳ್ಳೆ ಬುದ್ಧಿ ಹಾಕಿದಿ ಎಷ್ಟೆಲ್ಲಾ ಮಾಡಿದ್ರು ಮತ್ತು ಅತಿಶಯ ಎಷ್ಟು ಒಂದಾಗ್ಯಾರ
ನಾವ್ ಇನ್ ಮುಂದೆ ಹಿಂಗೆ ಚಂದಾಗಿ ನಕ್ಕೋತ ಇರ್ತೀವಿ. ಆ ಬಸವಣ್ಣನ ಕೃಪೆ ನಮ್ ಮ್ಯಾಲೆ ಯಾವಾಗ್ಲೂ ಇರ್ಬೇಕು. ಇಪ್ಪ ಬಸವಣ್ಣ, ನನ್ನ ಮಗನ ನನ್ನ ಸಸಿ ಚಂದಾಗಿಡಪ್ಪ, ನಾ ಇಷ್ಟ ಬೇಡ್ಕೊತಂಪ, ನನ್ ಚಂದ ನೋಡ್ಕೊಡ್ಬೇಕಾಗಿನ ನಿನ್ನ ಆಶೀರ್ವಾದ ನನ್ನ ಮ್ಯಾಗ ಸದಾ ಆಯ್ತಪ್ಪ, ನೀನು ಇರ್ಲಿ. ನಾವು ಈ ವಿಡಿಯೋ ಒಳಗೆ ಅಂದ್ರೆ ಒಂದು ರಿಯಲೈಸ್ ಆಗಿ ಒಂದು ನೈಜ ಘಟನೆ ಆಧಾರಿತ ಆಗಿ ಒಂದು ಕಿರುಚಿತ್ರವನ್ನು ಮಾಡಾಕತ್ತೀವಿ. ಸೊ ಇದ್ರೊಳಗ ಪಕ್ಕಿರಮ್ಮ ಅಜ್ಜಿ ನಮ್ಮ ಅತ್ತಿ ಅಂದ್ರೆ ಗಂಡನ ತಾಯಿ ಕ್ಯಾರೆಕ್ಟರ್ ಮಾಡಾರ, ಇವ್ರ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡಾರ. ಈ ಅಜ್ಜಿಗೆ ನಾನು ಕೆಲವೊಂದಿಷ್ಟು ಇದ್ರೊಳಗ ಬಹಳ ಉಪದ್ರ ಕೊಟ್ಟೇನಿ ಕತ್ತಿ ಒಳಗ. ನಿಜವಾಗ್ಲೂ ಇವೆಲ್ಲ ನಿಜ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ, ದಯವಿಟ್ಟು ಈ ತರ ಯಾರು ಮಾಡಾಕ್ ಹೋಗ್ಬೇಡ್ರಿ. ಅಂದ್ರೆ ಪ್ರತಿಯೊಬ್ಬರ ಮನೆಯೊಳಗೂ ಇಂತ ಸಮಸ್ಯೆಗಳು ಇದ್ದೇ ಇರ್ತಾವ. ಸೊ ಅವನ್ನ ನಾವ್ ಯಾವ ರೀತಿ ಅರ್ಥ ನಡ್ಕೋಬೇಕನ್ನೋಂಥದನ್ನ ಒಂದು ಕಿರುಚಿತ್ರದೊಳಗ ಒಂದು ಸಂದೇಶ ಕೊಟ್ಟೇವಿ. ಫಸ್ಟ್ ನಮ್ಮ ಒಂಥರ ಹುಡುಗ ಬುದ್ಧಿ ಇರ್ತೈತಿ. ಆ ಹುಡುಗ ಬುದ್ಧಿ ಒಳಗ ಹಿರಿಯರಿಗೆ ನಾವ್ ಯಾವ ರೀತಿ ಗೌರವ ಕೊಡ್ಬೇಕು ಅನ್ನೋದನ್ನ ಮರ್ತು ಬಿಟ್ಟಿರ್ತೇವಿ. ಸೊ ಅವ್ರಿಗೆ ಅದನ್ನ ಮಾಡಕ್ ಹಚ್ಚೋದು, ಇದನ್ನ ಮಾಡಕ್ ಹಚ್ಚೋದು, ಯಾಕಂದ್ರೆ ಅಷ್ಟು ವಯಸ್ಸು ಆಗೋರ್ಗು ನಾವು ಬಾಳ್ತೇವಿ ಇಲ್ಲ ಗೊತ್ತಿಲ್ಲ. ಸೊ ಈ ಒಂದು ಸಂದೇಶ ಒಳಗ ಈ ಅಜ್ಜಿಗೆ ನೆತ್ಲ ನಾನು ಬಹಳ ಅಂದ್ರೆ ಬಹಳ ಹಿಂಸೆ ಕೊಡ್ತೀನಿ. ಕಸ ಹೊಡಿ ಹೋಗು, ಅರ್ಬಿ ತೊಳಿ, ಯಾದ್ ಮಾಡು, ಇದು ಮಾಡಿ, ಎಲ್ಲಾ ಕೆಲಸ ಇವ್ರಿಗೆ ಮಾಡಕ್ ಹಚ್ಚಿ ನಾವ್ ಒಂಥರ ಟ್ರೆಡಿಷನಲ್ ಆಗಿ ಯಾವತ್ತು ಮೊಬೈಲ್ ತಗೊಂಡು ಕುತ್ಕೊಳ್ಳುವಂತ ಒಂದು ಕ್ಯಾರೆಕ್ಟರ್ ಇದ್ರೊಳಗೆ ಮಾಡಿದೀನಿ. ದಯವಿಟ್ಟು ವಯಸ್ಸಾದವ್ರಿಗೆ ಪ್ರತಿಯೊಬ್ರು ನಮ್ಮ ಕಿರುಚಿತ್ರವನ್ನು ಯಾರ್ಯಾರು ನೋಡ್ತೀರೋ ಅವರೆಲ್ಲರೂ ವಯಸ್ಸಾದವ್ರಿಗೆ ಗೌರವ ಕೊಡ್ಬೇಕಂತ ನಾನು ಕೇಳ್ಕೊತೀನಿ.